ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡದೆ ನೋಡಿದ್ರೆ ಒಂದು ಗುಡ್ ಇನ್ಫಾರ್ಮೇಷನ್. ಆ್ಯಕ್ಚುಲಿ ಈಗ ತಮ್ಮಲೇ ನೋಡಿರೋ ಹಾಗೆ ಮಾನಿಟೈಸೇಷನ್ ಟೈಮಲ್ಲಿ ಯಾವ ತಪ್ಪನ್ನು ಮಾಡಬಾರ್ದು. ಈಗ ತಮ್ನೈಲಲ್ಲಿ ನಾನು ಹಾಕಿರೋದನ್ನು ನೋಡಿದ್ರೆ ಆ್ಯಕ್ಚುಲಿ ಗೊತ್ತಾಗುತ್ತೆ ಏನು ಟಾಪಿಕ್ ಅಂತ. ಮಾನಿಟೈಸೇಷನ್ ಟೈಮಲ್ಲಿ ಯಾವ ತಪ್ಪನ್ನು ಮಾಡಬಾರ್ದು ಅಂತಂದರೆ, ಈಗ ಮೇಯ್ನಾಗಿ ನನಗೆ ಆಗಿರೋಂಥ ಎಕ್ಸ್ಪೀರಿಯೆನ್ಸು, ನನಗೆ ಆಗಿರೋಂಥ ಒಂದು ಪ್ರಾಬ್ಲಮಿಂದ ನನಗೆ ಮಾನಿಟೈಸೇಷನ್ ಏನಾಯಿತು, 1 ತಿಂಗಳು ಪೋಸ್ಟ್‌ಪೋನ್ ಆಯಿತು. ಸೊ ಆ 1 ತಿಂಗಳಲ್ಲಿ ತುಂಬಾ ಬೇಜಾರಾಗಿದ್ದೀನಿ, ಸಫರ್ ಪಟ್ಟಿದ್ದೀನಿ. ಮತ್ತು ಎಲ್ಲೂ ವೈಟಿ ಕಡೆ ಹೋಗೋಕ್ಕೂ ಮನಸ್ಸಾಗ್ತಿರ್ಲಿಲ್ಲ, ನಂಗೆ ಆ ರೀತಿ ಆಗಿತ್ತು. ಸೊ ಹಂಗಾಗಿ ನನಗಾದಂಥ ಎಕ್ಸ್ಪೀರಿಯೆನ್ಸ್ ಬೇರೆ ಯಾರಿಗೂ ಆಗಬಾರ್ದು ಅನ್ನೋ ಕಾರಣಕ್ಕೆ ಏನಾಯಿತು ಅಂತ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ಒಂದು ಗುಡ್ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಏನು ವಿಷಯ ಅಂತ ಬರೋಣ ಇವಾಗ. ಏನಾಯಿತು, ವೈ ಟಿ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಪ್ರೋಗ್ರೆಸ್ ಯಾವ ರೀತಿ ಇತ್ತು ಅಂದರೆ ಸ್ಟಾರ್ಟಿಂಗ್ ವಾಚ್ ಓವರ್ ಎಷ್ಟಿತ್ತು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಿಜ ಹೇಳಬೇಕಂದ್ರೆ ನನಗೆ WHO ಎಷ್ಟಿದೆ ಏನೇ ಎತ್ತ ಅಂತ ಆಮೇಲೆ ನೋಡ್ಕೊಂಡಿದ್ದು 35 ಇದೆ ಅಷ್ಟೇ, 35 ಅವರು. ಅದನ್ನು ನಾನು 4,000 ಅವರು ಕವರ್ ಮಾಡಬೇಕಂದ್ರೆ ಎಷ್ಟು ಎಫರ್ಟ್ ಹಾಕಿದ್ದೀನಿ, ಕಷ್ಟ ಬಿದ್ದಿದ್ದೀನಿ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಯಾಕೆಂದರೆ ಅವ್ರು ಕೂಡ ಮಾಡ್ತಿರ್ತಾರೆ. ಮತ್ತು ಡೈಲಿ ಇದನ್ನು ಚೆಕ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತಲ್ವ. ಅದಾದಮೇಲೆ ಒಂದು ವಾಚ್ ಓವರ್ ಕಂಪ್ಲೀಟ್ ಮಾಡ್ಕೊಳ್ಳೇಬೇಕನ್ನೋ ಒಂದು ಮೈಂಡಲ್ಲಿ ತೊಗೊಂಡು ಡೈಲಿ 2 ಅವರ್ಸ್ ಲೈವ್ ಮಾಡೋದಾಗಲಿ, ಶಾರ್ಟ್ಸ್ ಅಪ್ಲೋಡ್ ಮಾಡೋದಾಗಲಿ, ವೀಡಿಯೋ ಅಪ್ಲೋಡ್ ಮಾಡೋದಾಗಲಿ ಆ ರೀತಿ ಮಾಡ್ತಿದ್ದೆ. ಸೊ ಅಂಥ ಟೈಮಲ್ಲಿ ಏನಾಯಿತು, ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಖುಷಿ ವಿಚಾರ, ಅಷ್ಟೆಲ್ಲ ಮಾಡೋಕ್ಕಾಗತ್ತಾ ಅಂತ ಅಂದ್ಕೊತಿದ್ದಿದ್ದು ಅಟ್ಲೀಸ್ಟ್ ಲಾಸ್ಟಿಗೆ ಕಂಪ್ಲೀಟ್ ಆಯ್ತಲ್ಲ. ಸೊ ತುಂಬ ಖುಷಿ ಆಯಿತು. ಎಕ್ಸೈಟ್ಮೆಂಟಲ್ಲಿ ಏನು ಮಾಡಿದ್ವಿ, ಚೆಕ್ ಮಾಡಿದ್ವಿ. ಸೊ ನಾವೇನು ಚೆಕ್ ಮಾಡದೆ ಅಪ್ಲೈ ಮಾಡಿಲ್ಲ. ಸೊ ಎಲ್ಲರೂ ಕೂಡ ಈ ಪ್ರೋಸೆಸನ್ನು ಮಾಡ್ತಾರೆ. ಏನಂದರೆ ಎಲ್ಲ ಕರೆಕ್ಟ್ ಇದೆಯಾ, ವೀಡಿಯೋಸ್ ಆಗಲಿ ಎಲ್ಲನೂ ಅಂತ ಚೆಕ್ ಮಾಡ್ತೀವಿ ಅಲ್ವಾ. ಅದೇ ರೀತಿ ನಾವು ಚೆಕ್ ಮಾಡಿನೇ ಅಪ್ಲೈ ಮಾಡಿದ್ದು. ಆದರೆ ಒಂದು ಸಣ್ಣ ಸ್ಮಾಲ್ ಮಿಸ್ಟೇಕಿಂದ ನನಗೆ ಏನಾಯಿತು, ಮಾನಿಟೈಸೇಷನ್ ಅಪ್ಲೈ ಮಾಡಿದ್ದು 1 ತಿಂಗಳಿಗೆ ಪೋಸ್ಟ್‌ಪೋನ್ ಆಯಿತು. ಅಂದರೆ ಇವತ್ತು ಅಪ್ಲೈ ಮಾಡಿದ್ದೀವಿ ಅಂದರೆ ಇವತ್ತಿನ 1 ತಿಂಗಳಿಗೆ ನಮಗೆ ಡೇಟನ್ನು ಕೊಡ್ತಾರೆ ರೀಅಪ್ಲೈಗೆ ಅಂತ. ಸೊ ಆ ರೀತಿ ಆಯಿತು. ಆಮೇಲೆ ಏನು ಪ್ರಾಬ್ಲಮ್ ಆಯ್ತಾನಂತನೂ ಗೊತ್ತಾಯಿತು ನನಗೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಆಗಿರೋವಂಥ ತಪ್ಪನ್ನು ಎಲ್ಲೆಲ್ಲೂ ಶೇರ್ ಮಾಡೋದಿಲ್ಲ. ಬೇರೆಯವರಿಗೆ ಆಗಲಿ ಬಿಡಲಿ ಅನ್ನೋದು ಅವ್ರಿಗೆ ಮೈಂಡಲ್ಲಿ ಇರಲ್ಲ. ಬಟ್ ನನಗೆ ಶೇರ್ ಮಾಡಲೇಬೇಕಂತ ನನಗೆ ಅನ್ನಿಸ್ತಿದೆ. ಯಾಕೆ ಅಂದರೆ ಮತ್ತೆ ಈಗ ನಾನು ಮಾಡಿರೋಂಥ ಪ್ರಾಬ್ಲಮ್ ನೀವು ಮಾಡಿಕೊಂಡು ನಿಮಗೂ ಆ ರೀತಿ ಆಗೋದು ಬೇಡ ಅಂತ. ಯಾಕೆಂದರೆ ಅದು ನೋವು ಅನುಭವಿಸೋದಿದೆಯಲ್ಲ, ಅದು ತುಂಬಾ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ನನಗಾದಂಥ ನೋವು ಬೇರೆಗೆ ಯಾರಿಗೂ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಓಕೆ, ಏನಪ್ಪ ಅಂತ ಮ್ಯಾಟ್ರಿಗೆ ಬರೋಣ. ಏನಾಯ್ತು ಅಂತಂದರೆ, ಸೊ ನಾನು ಒಂದೊಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಲ್ಲ, ಯಾವ ರೀತಿ ಒಂದು ವ್ಲಾಗ್ ಆಗಲಿ, ಇಲ್ಲಾಂದರೆ ಒಂದು ಟೆಂಪಲ್ಗೆ ಹೋಗಿರೋದು, ಟ್ರಾವೆಲ್ ಮಾಡಿರೋಂಥ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ನಾನು ನನ್ನ ಚಾನಲಲ್ಲಿ. ಸೊ ಅದೇ ರೀತಿ ನಾನು ಸಿಂಗಿಂಗ್ ಅಂದರೆ ತುಂಬ ಇಷ್ಟ. ನಾನು ಹಾಡು ಹೇಳ್ತಾ ಆ ವೀಡಿಯೋಸು ಕೂಡ ಅಪ್ಲೋಡ್ ಮಾಡಿದ್ದೇನೆ. ಆ ಅಪ್ಲೋಡ್ ಮಾಡಿರೋಂಥ ವೀಡಿಯೋಗೆ ಏನು ಮಾಡಿದ್ದೀನಿ ನಾನು, ಗೂಗಲಿಂದ ಅದರದ್ದು ಯಾವ ಮೂವಿ ನೇಮ್ ಸಾಂಗ್ ಹಾಡಿರ್ತೀನಲ್ಲ, ಆ ಮೂವಿದು ಪಿಕ್ಚರ್ ಅಂದರೆ ಬ್ಯಾನರ್ ಬರುತ್ತಲ್ಲ, ಸೊ ಅದನ್ನು ನಾನು ಗೂಗಲಿಂದ ಆ್ಯಕ್ಸೆಸ್ ಮಾಡಿಕೊಂಡು ಸೊ ಡೈರೆಕ್ಟ್ ಏನು ಮಾಡಿದ್ದೀನಿ, ತಮ್ಲೇನ್ ಮತ್ತೆ ಏನೋ ಚೇಂಜಸ್ ಮಾಡ್ದೇನೆ ಹಾಗೆಯೇ ತಮ್ಲೇನ್ಗೆ ಹಾಕಿದ್ದು ದೊಡ್ಡ ತಪ್ಪಾಗಿದೆ. ಸೊ ನಾನು ಏನು ಮಾಡಬೇಕಿತ್ತಂದರೆ ಅದರಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಮಾಡಿ, ಇಲ್ಲ ನನ್ನ ಫೋಟೋಸ್ ಎಕ್ಸ್ಟ್ರಾ ಏನಾದ್ರು ಆ್ಯಡ್ ಮಾಡಿ ಏನಾದರೂ ಮಾಡಬೇಕಿತ್ತು. ನಾನು ಸೋಂಬೇರಿತನ ಅಂತಾರಲ್ಲ, ಸೊ ಆ ರೀತಿ ಅದೆಲ್ಲ ಯಾರು ಮಾಡ್ತಾರೆ ಇವಾಗ ಚೇಂಜಸ್ ಅಂತ ಅನ್ನೋ ಕಾರಣಕ್ಕೆ ಸೊ ಹಾಗೆ ಡೈರೆಕ್ಟ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದೆ. ಸೊ ಅದೇನಾಯಿತು, ಮಿಸ್ಗೈಡಿಂಗ್ ತಮ್ಲೈನ್ ಅಂತ ಬಂದು 1 ತಿಂಗಳು ಪೋಸ್ಟ್‌ಪೋನ್ ಆಯಿತು. ಸೊ ಈ ತಪ್ಪನ್ನು ನೆಕ್ಸ್ಟ್ ಟೈಮ್ ನಾನು ಮಾಡೋದಿಲ್ಲ, ಮತ್ತು ನೆಕ್ಸ್ಟ್ ಬೇರೆ ಯಾರು ಮಾಡಬೇಡಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡಿದ್ದು ನಾನು. ಗೊತ್ತಾಯ್ತಲ್ಲ, ಅದೊಂದೇ ಅಲ್ಲ, ಗೂಗಲಿಂದ ತೊಗೊಂಡು ಮಾಡೋದೊಂದೇ ಅಲ್ಲ, ಅದು ಬಿಟ್ಟು ಕಾಪಿ ರೈಟ್ ಕೂಡ ಬರ್ದಂಗೆ ನಾವು ನೋಡ್ಕೋಬೇಕು. ಮ್ಯೂಸಿಕ್ಗಳು ರಿಪೀಟೆಡ್ ನಾನು ಹಾಕಿದರೆ ಕಾಪಿ ರೈಟ್ ಅಂತ ಬರುತ್ತೆ. ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಕಾಪಿ ರೈಟ್ ಹೇಗೆ ರಿಮೂವ್ ಮಾಡೋದು ಅಂತ. ನಾನು ಸುಮಾರು ಆ ಥರ ಮಾಡಿದ್ದೀನಿ, ಕಾಪಿ ರೈಟ್ ಬಂದಿದೆ. ಸೊ ಅದನ್ನು ನಾನು ರಿಮೂವ್ ಮಾಡಿದ್ದೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಕಾಪಿ ಸ್ಟ್ರೈಕ್ ಅನ್ನೋದು ಬರಬಾರ್ದು. ಕಾಪಿ ಸ್ಟ್ರೈಕ್ ಅನ್ನೋದು ಬಂದರೆ ಒಂದು ಸರಿ ಏನೋ ಕೊಡ್ತಾರೆ ಚಾನ್ಸ್ ಅಷ್ಟೇ, ಸೆಕೆಂಡ್ ಟೈಮಿಗೆ ಚಾನಲ್ ಕೂಡ ಡಿಲೀಟ್ ಆಗಿಬಿಡುತ್ತೆ. ಸೊ ಅಂಥ ತಪ್ಪನ್ನು ಎಲ್ಲೂ ಮಾಡೋಕ್ಕೆ ಹೋಗಬೇಡಿ. ಅಟ್ ಲಾಸ್ಟ್ ನನಗೇನಾಯಿತು, ಆ ದಿನವೂ ಬಂತು. ಅಪ್ಲೈ ಮಾಡಿ ಆದಮೇಲೆ 1 ತಿಂಗಳು ಪೋಸ್ಟ್‌ಪೋನ್ ಆಗಿ ಆದಮೇಲೆ ಆ 1 ತಿಂಗಳು ನೆಕ್ಸ್ಟ್ ಡೇಟ್ ಕೊಟ್ಟಿದ್ರಲ್ಲ, ಆ ಡೇಟ್ ಬಂದಾಗ ಕೂಡ ಮತ್ತೆ ಎಲ್ಲ ಚೆಕ್ ಮಾಡಿ
ಆಮೇಲೆ ಅಪ್ಲೈ ಮಾಡಿದೆ. ಯಾಕೆಂದರೆ ಮತ್ತೆ ಅಷ್ಟು ದಿನ ಕಾದಿದ್ದೀನಿ ನಾನು ಅಪ್ಲೈ ಮಾಡಿ, ಅದು ನನಗೆ ಅಪ್ಲೈಗೆ. ಸೊ ಮತ್ತೆ ಆ ತಪ್ಪು ಆಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತೆ ಎಲ್ಲ ಚೆಕ್ ಮಾಡಿನೇ ಅಪ್ಲೈ ಮಾಡಿದ್ದು. ಸೊ ಲಾಸ್ಟ್ ಅಪ್ಲೈ ಆದಮೇಲೆ ನಂದು ಮೊನೆಟೈಸೇಷನ್ ಆಯಿತು. ಅದಾಗಿದ್ದ ತಕ್ಷಣ $10 ಕಂಪ್ಲೀಟ್ ಮಾಡಿಕೊಂಡು ನನಗೆ ಆ ಪಿನ್ ಕೂಡ ಬಂತು. ಪಿನ್ ಬಂದಿರೋಂಥ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ಆಯಿತಾ. ಅದು ಅಪ್ಲೋಡ್ ಆದಮೇಲೆ ಸೊ ಇವಾಗ ಇನ್ನು $ನ ಕಂಪ್ಲೀಟ್ ಮಾಡ್ತಾ ನನ್ನ ಜರ್ನಿನ ನಾನು ಸಾಕ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ಸೊ ಯೂಟ್ಯೂಬಿಂದ ಒಂಥರ ಆ್ಯಕ್ಟಿವ್ ಆಗಿದ್ದೀನಿ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಈಗ ವೈಟಿ ಇಲ್ಲದೆ ಇದ್ದರೆ ಒಂಥರ ಸೋಂಬೇರಿತನ ಅಂತಾರಲ್ಲ, ಲೇಸಿನೆಸ್ ಅಂತಾರಲ್ಲ, ಮನುಷ್ಯಂಗೆ ಅದು ಇದ್ದೇ ಇರುತ್ತೆ, ನಿದ್ದೆ ಅನ್ನೋದು. ಇಲ್ಲಾಂದರೆ ಕೆಲಸ ಮಾಡಬೇಕಾ ಇವಾಗ, ಅಯ್ಯೋ ನಾಳೆ ಮಾಡಿದ್ರೆ ಆಯಿತು ಅನ್ನೋ ಥರ. ಬಟ್ ಈಗ ನನಗೇನಾಗಿದೆ, ಟೈಮ್ ಟು ಟೈಮ್ ವೀಡಿಯೋ ಅಪ್ಲೋಡ್ ಮಾಡಬೇಕು. ಅದಲ್ಲದೆ ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕು. ಎಲ್ಲಿಗಾದರೂ ಹೋದರೆ ಏನು ಮಾಡ್ತೀನಿ, ಸೊ ಅದೊಂದು ಕಂಟೆಂಟ್ ಆಗುತ್ತಲ್ಲ, ವೀಡಿಯೋ ಮಾಡ್ಕೊಳ್ಳೋಣ, ಇಲ್ಲ ಶಾರ್ಟಿಗಾದರೂ ಹಾಕೋದಕ್ಕಾಗುತ್ತೆ ಅನ್ನೋ ಥರ ಒಂಥರ ಆ್ಯಕ್ಟಿವ್ ಆಗಿದ್ದೀನಿ ಅಂತ ಹೇಳ್ಬೋದು. ವೆರಿ ಥ್ಯಾಂಕ್ಫುಲ್ ಅಂತಲೇ ಹೇಳ್ಬೋದು ನಾನು ಯೂಟ್ಯೂಬ್ಗೆ ಎಂಟ್ರಿ ಕೊಟ್ಟಿದ್ದು. ಸೊ ನಾನೇನು ಅಂದ್ಕೊಂಡಿದ್ದೀನಿ, ಇಷ್ಟು ಜನ ಸಾಕ್ತಾಯಿದ್ದೀನಿ. ಅಟ್ಲೀಸ್ಟ್ ನೆಕ್ಸ್ಟ್ ಏನಾದ್ರು ಜಾಬ್ ಮಾಡಿಕೊಂಡ್ರೆ ಯೂಟ್ಯೂಬಿಂದ ಸ್ಕಿಪ್ ಆಗ್ತೀನೋ ಏನೋ ಗೊತ್ತಿಲ್ಲ, ಅಟ್ಲೀಸ್ಟ್ ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡ್ತಾ ಹೋಗ್ತಿರ್ತೀನಿ. ಆದರೆ ಇಷ್ಟೊಂದು ಟೈಮ್ ಕೊಡೋದಕ್ಕಾಗಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಒಂದು ಪೇಮೆಂಟ್ ಆದರೂ ತೊಗೋಬೇಕು ಅನ್ನೋದು ಒಂದು ಮಹಾದಾಸೆ ಇದೆ ನನಗೆ. ಸೊ ನೋಡೋಣ, ನನ್ನ ಎಫರ್ಟಿಗೆ ನಾನು ಕಷ್ಟಪಡ್ತಾ ಇದ್ದೀನಿ, ಎಫರ್ಟ್ ಹಾಕ್ತಾಯಿದ್ದೀನಿ. ಈಗ ಕಷ್ಟ ನಮ್ಮ ಎಫರ್ಟ್ ಇದ್ದ ಕಡೆ ಪ್ರತಿಫಲ ಸಿಗುತ್ತೆ ಅಂತ ಒಂದು ಗಾದೆ ಇದೆ, ಒಂದು ಹೋಪ್, ನಂಬಿಕೆ ಅನ್ನೋದಿದೆ. ಸೊ ನೋಡೋಣ, ಒಂದು ಪೇಮೆಂಟ್ ತೊಗೊಂಡು ಇದೇ ರೀತಿ ಒಂದು ವೀಡಿಯೋ ಮಾಡ್ತೀನಿ ಅನ್ನೋದು ಒಂದು ಆಸೆ ಇದೆ. ಸೊ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಗೊತ್ತಾಯ್ತಲ್ಲ ಯಾವ ತಪ್ಪನ್ನು ಮಾಡಬಾರ್ದು ಮೊನೆಟೈಸೇಷನ್ ಟೈಮಲ್ಲಿ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಬಗ್ಗೆ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.